ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಆಮ್ ಕೋಮಲ. ವೆಲ್ಕಮ್ ಟು ದ ಕೋಮಲ ಕುಕಿಂಗ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಳ್ಳೆ ಸಿರಿಧಾನ್ಯದಿಂದ ಮಾಡಿರೋಂಥ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನಮ್ಮ ಮಾಮೂಲಿ ರವೆನಲ್ಲೇ ಮಾಡ್ಕೊತಾ ಇರ್ತೀವಿ ಉಪ್ಪಿಟ್ಟನ್ನ, ಆದರೆ ಸಿರಿಧಾನ್ಯದಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನಾನು ಇದನ್ನು ವಾರಕ್ಕೊಂದು ಸತಿ 2 ಸತಿ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ಈ ವಾರ ಉಪ್ಪಿಟ್ಟನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು 5 ಥರದ ಸಿರಿಧಾನ್ಯಗಳನ್ನು ರವೆ ಮಾಡಿಸಿಟ್ಕೊಂಡಿದ್ದೆ. ಅದನ್ನು ನಾನು 1.5 ಬೌಲಷ್ಟು ತೊಗೊಂಡಿದ್ದೀನಿ. ಈ 1.5 ಬೌಲ್ ಒಂದು 6 ಜನಕ್ಕೆ ಆಗುವಷ್ಟು ಆಗುತ್ತೆ, ಯಾಕಂದ್ರೆ ತುಂಬ ಒದಗುತ್ತೆ ಇದು. 5 ಥರದ ಸಿರಿಧಾನ್ಯ ನವಣೆ, ಸಾಮೆ, ಊದಲು, ಹಾರ್ಕ, ಕೊರ್ಲೆ ಇಷ್ಟು ಥರದ್ದು ತೊಗೊಂಡು ನಾನು ರವೆ ಮಾಡಿಸಿಟ್ಟಿದ್ದೆ ಚಿಕ್ಕದಾಗಿ. ಅದನ್ನು ಈಗ ನಾನು ಸ್ವಲ್ಪ ಘಮ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ಎಷ್ಟಿರುತ್ತೋ ಅಷ್ಟು ಸಣ್ಣದಾಗಿ ರವೆ ಮಾಡಿಸ್ಕೊಳ್ಳಿ, ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ. ಯಾಕಂದರೆ ಅದೇ ಥರ ನಾವು ಡೈರೆಕ್ಟ್ ಉಪಯೋಗಿಸಿದ್ರೆ ಇದು ಒಂದು ದಿನ ಮುಂಚೆ ನೆನೆಹಾಕಬೇಕಾಗುತ್ತೆ. ಹಾಗಾಗಿ ರವೆ ಮಾಡಿಸಿಟ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ನೆನೆಹಾಕಿದ್ರೆ ಸಾಕಾಗುತ್ತೆ. ಅದಕ್ಕೆ ನಾನು ರವೆ ಮಾಡಿಸಿ ಇಟ್ಟಿರ್ತೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಒಂದು 3 ಸತಿ ತೊಳ್ಕೊಂಡು ಇದನ್ನು ಒಂದು ಹಾಫ್ ಆನ್ ಅವರ್ ನೆನೆಹಾಕಿಡ್ತೀನಿ. ನಾವು ಯಾವುದೇ ರೆಸಿಪಿ ಮಾಡಿದಾಗ ಈ ಥರ ನೆನೆಹಾಕೇ ಮಾಡಬೇಕು, ಆವಾಗ ಯಾವುದೂ ಹೀಟ್ ಆಗೋದಿಲ್ಲ. ಸಿರಿಧಾನ್ಯ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದರಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ನಾವು ಈ ಥರ ನೆನೆಸೇ ಮಾಡಬೇಕು, ಚೆನ್ನಾಗಾಗುತ್ತೆ ಆವಾಗ. ಈಗ ನಾನು ನೆನೆಟ್ಟಿದ್ದೀನಿ, ತೊಳೆದು ಬಿಟ್ಟು ಒಂದು 3 ಸತಿ ನೆನೆಟ್ಕೊಂಡಿದ್ದೀನಿ. ಈಗ ನಾನು ಒಂದು 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, 1-2 ಈರುಳ್ಳಿ, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಂತರ 1-2 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಎಲ್ಲ ತರಕಾರಿ ಹಾಕ್ಕೊಬೋದು. ತರಕಾರಿ ಇಷ್ಟ ಇಲ್ಲ ಅಂದ್ರೂ ಹಾಗೆ ಮಾಡ್ಕೊಬೋದು. ನಾನು ಏನು ತರಕಾರಿ ಇತ್ತೋ ಆ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸಿಡಿದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಹಸಿರುಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆಲೆ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಒಗ್ಗರಣೆಲೆ ಬಾಡಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾನು ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಅದು ಸಹ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಳಿ ತರಕಾರಿನ, ಒಗ್ಗರಣೆಲಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಒಗ್ಗರಣೆಲೆ ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಒಂದು 10 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಸಹ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸಹ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಸ್ಮ್ಯಾಶ್ ಆದರೆ ಟೊಮೊಟೊ ಹಣ್ಣು ರುಚಿ ಚೆನ್ನಾಗಿ ಇರುತ್ತೆ. ಸಿರಿಧಾನ್ಯದಲ್ಲಿ ಎಲ್ಲ ಥರದ್ದು ಹಾಕೋದ್ರಿಂದ ಸಿರಿಧಾನ್ಯ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅದು. ಯಾಕಂದರೆ ಸಿರಿಧಾನ್ಯ ಸ್ವಲ್ಪ ಅಷ್ಟೊಂದು ಅನ್ನೋದಷ್ಟು ರುಚಿ ಬರಲ್ಲ. ನಾವು ಏನು ಹಾಕಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ತುಂಬ ರುಚಿ ಬರುತ್ತೆ. ಹಾಗಾಗಿ ಎಲ್ಲ ಥರದ ತರಕಾರಿ ಸೊಪ್ಪುಗಳನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಸಬ್ಸಿಗೆ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ನೀವು ಒಂದು ಸತಿ ಮಾಡಿ ನೋಡಿ, ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಕೂಡ ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಬಳಸಿದ್ದೀನಿ. ಅದನ್ನು ಸಬ್ಸಿಗೆ ಸೊಪ್ಪನ್ನು ಸಹ ಅಷ್ಟೇ 1-2-3 ಸೆಕೆಂಡು ಈ ಥರ ಒಗ್ಗರಣೆಲೆ ಬಾಡಿಸ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ ಸೊಪ್ಪು. ತರಕಾರಿ ಎಲ್ಲ ಬೆಂದಮೇಲೆ ಲಾಸ್ಟಿಗೆ ಸಬ್ಸಿಗೆ ಸೊಪ್ಪು 1-2 ನಿಮಿಷ ಐತನ್ ಬೇಕಾದ್ರೆ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಇದೆಲ್ಲ ಬಾಡಿದ ನಂತರ ಇದಕ್ಕೆ ನಾನು ಇದಕ್ಕೆ 1 ಬೌಲು ರವೆ ತೊಗೊಂಡ್ರೆ 6 ಬೌಲಷ್ಟು ನೀರನ್ನು ತೊಗೋಬೇಕು. ಸ್ವಲ್ಪ ನಮಗೆ ತೆಳ್ಳಗಿರಲಿ ಅಂದರೆ ಒಂದು 6.5 ಬೌಲು 7 ಬೌಲು ನೀರನ್ನು ಹಾಕ್ಕೊಬೋದು. ನಾನಿಲ್ಲಿ 1 ಬೌಲಿಗೆ 6 ಬೌಲಷ್ಟು ಅಳತೆನಲ್ಲಿ ತೊಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮರಳೋದಕ್ಕೆ ಇಟ್ಟಿದ್ದೀನಿ. ಈಗ ನೀರು ಕೂಡ ಮರಳುತ್ತಾ ಇದೆ ಉಪ್ಪಿಟ್ಟಿಂದು. ಈಗ ರವೆ ಕೂಡ ನೆಂದಿದೆ, ಒಂದು ಹಾಫ್ ಆನ್ ಅವರ್ ಆಗಿದೆ. ಈ ರವೆಯಲ್ಲಿರೋವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಈ ರವೆನ ನಾನು ಮರಳ್ತಿರೋಂಥ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಇದು ಸಿರಿಧಾನ್ಯದ ಅಡುಗೆ ಮಾಡುವಾಗ ನಾವು ಸ್ಟವ್ ಫ್ಲೇಮ್ನ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಮಾಡ್ಕೊಬೇಕು. ನಿಧಾನಕ್ಕೆ ಬೇಯ್ತದೆ ಇದು. ಹಾಗಾಗಿ ನಾವು ಜೋರಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಗಟ್ಟಿ ಆಗುತ್ತೆ ವಿನಃ ಅದು ರವೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಫ್ಲೇಮ್ನ ಚಿಕ್ಕದಾಗಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯ್ತದೆ ಕೂಡ. ಆಮೇಲೆ ಆರೋಗ್ಯ ಕೂಡ ಚೆನ್ನಾಗಿ ಒಳ್ಳೆಯದು, ಇದು ಬೇಗ ಜೀರ್ಣ ಕೂಡ ಆಗುತ್ತೆ. ರಿಚ್ ಫೈಬರ್ ಇರೋದ್ರಿಂದ ನಮಗೆ ಕೊಬ್ಬನ್ನು ಕರಗಿಸೋದಕ್ಕೆ ಡಯಟ್ ಮಾಡೋರಿಗೆ ತುಂಬ ಮಾಡಿಸಿರೋಂಥ ತಿಂಡಿ ಇದು. ಇದೇ ಥರ ನಾವು ಚಿಕ್ಕೂರಿನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆವಾಗವಾಗ ಈ ಥರ ತಿರುಗಿಸ್ಕೊತಾ ಇರಬೇಕು, ತಳ ಹಿಡಿದಂಗೆ ಮಿಕ್ಸ್ ಮಾಡಿಕೊಂಡು ನಾವು ಉಪ್ಪಿಟ್ಟಿನ ಅದಕ್ಕೆ ಬರೋವರೆಗೂ ಇದನ್ನು ತಿರುಗಿಸ್ಕೊಬೇಕು. ಉಪ್ಪಿಟ್ಟು ಥರ ಬೇಗ ಗಟ್ಟಿ ಆಗೋದಿಲ್ಲ ಇದು, ಸ್ವಲ್ಪ ನಿಧಾನ. ಹಾಗಾಗಿ ನಿಧಾನಕ್ಕೆ ಇದನ್ನು ಅದಕ್ಕೆ ಚಿಕ್ಕೂರಿನಲ್ಲೇ ಈ ಥರ ಮಿಕ್ಸ್ ಮಾಡಿಸ್ಕೊತಾ ಒಂದು 10-15 ನಿಮಿಷ ಆದರೆ ಗಟ್ಟಿ ಆಗೋಗ್ಬಿಡುತ್ತೆ. ಮಿಕ್ಸ್ ಮಾಡಿಕೊಂಡ್ರೆ ಕೊನೆಯದಾಗ ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಿರಿಧಾನ್ಯದ
ಸಿರಿಧಾನ್ಯದ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕೂಡ ಇದು. ಈ ಥರ ನೀವು ವಾರಕ್ಕೊಂದ್ಸತಿ ಅದು ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಿ, ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಡಯಟ್ ಮಾಡೋರಿಗೂ ಕೂಡ ಈ ಡಯಟ್ ರೆಸಿಪಿನಲ್ಲಿ ಈ ರೆಸಿಪಿಗಳನ್ನು ಸೇರಿಸ್ಕೊಬೋದು. ನೀವು ಡಯಟ್ ಮಾಡೋರು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಬದಲು ತುಪ್ಪನ ಸೇರಿಸ್ಕೊಂಡು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನಂತೂ ನಮ್ಮ ಮನೆಯಲ್ಲಿ ಯಾವಾಗಲೂ ಸಿರಿಧಾನ್ಯಗಳನ್ನು ಸ್ಟಾಕ್ ಈ ಥರ ರವೆ ಮಾಡಿಸಿ ಇಟ್ಟಿರ್ತೀನಿ, ಒಂದು 5 ಥರ ಸಿರಿಧಾನ್ಯಗಳನ್ನು. ಯಾವುದೋ ಹೊಸ ರೆಸಿಪಿಗಳನ್ನು ಒಂದು ಭಾನುವಾರ ಬಂತಂದರೆ ಸಿರಿಧಾನ್ಯಗಳಲ್ಲಿ ಏನಾದರೂ ಒಂದು ಹೊಸ ರೆಸಿಪಿ ಮಾಡ್ತಾಯಿರ್ತೀನಿ. ನಿಮಗೂ ಕೂಡ ಅನುಕೂಲ ಆಗ್ಬೋದು, ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಮಾಡಿ ರೆಸಿಪಿಗಳನ್ನು ಹಾಕ್ತೀನಿ. ಹಾಗಾಗಿ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ಲು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸಿರಿಧಾನ್ಯ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿದ್ದರೆ ಸಿರಿಧಾನ್ಯದ ಅಡುಗೆ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟೀಗ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವನ್ನು ಆಫ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಎಷ್ಟು ಬೇಕಾದ್ರೂ ಸೇರಿಸ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಕಾಯಿ ತುರಿ ಹಾಕಿದಷ್ಟು ರುಚಿ ಇರುತ್ತೆ. ನಾನೇ ಇಲ್ಲಿ ಒಂದು ಅರ್ಧ ಒಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಯಾಕಂದರೆ ಇನ್ನೂ ಸ್ವಲ್ಪ ಹಾರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ನಿಧಾನಕ್ಕೆ ಗಟ್ಟಿಯಾಗುತ್ತೆ, ಬೇಗ ಗಟ್ಟಿ ಆಗೋದಿಲ್ಲ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಹಾಗೆ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನಾನೆಲ್ಲ ಹಾಕಿ ಮುಚ್ಚಿಟ್ಟು ಒಂದು 5 ನಿಮಿಷ. ಇದ್ರ ಜೊತೆಗೆ ನಾನು ಸಿರಿಧಾನ್ಯದಲ್ಲಿ ಕೇಸರಿ ಬಾತ್ ಕೂಡ ಮಾಡಿದ್ದೆ ಅವತ್ತೇ. 2 ರೆಸಿಪಿಗಳು ಅವತ್ತೇ ಮಾಡಿದ್ದೆ. ನೋಡಿ, ಈಗ ಹಾರಿದೆ, ಗಟ್ಟಿಯಾಗಿ ಹೋಗಿದೆ. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋಕ್ಕೆ ಕೇಸರಿ ಬಾತ್ ಮಾಡಲೇಬೇಕು, ಮ್ಯಾಂಡೇಟ್ರಿ ಅದು. ಹಾಗಾಗಿ ನಾನು ಏನು ಮಾಡ್ತೀನಿ, ಸಿರಿಧಾನ್ಯದ ಮಾಡಿರೋದ್ರಿಂದ ಇವತ್ತು ಸಿರಿಧಾನ್ಯದಲ್ಲೇ ನಾನು ಕೇಸರಿ ಬಾತು ಕೂಡ ಮಾಡಿದ್ದೀನಿ. ಅದರ ರೆಸಿಪಿ ಕೂಡ ಹಾಕಿದ್ದೀನಿ. ನಿಮಗೆ ನೋಡಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಳ್ಳೊಳ್ಳೆ ಆರೋಗ್ಯಕರವಾದ ಅಡುಗೆಗಳಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ. ನಾನು ಆದಷ್ಟು ನಮ್ಮ ಹೆಲ್ದಿಗೆ ಬೆನಿಫಿಟ್ ಇರೋವಂಥ ಅಡುಗೆಗಳನ್ನೇ ಮಾಡಿ ಹಾಕಿರ್ತೀನಿ. ನನ್ನ ಹಳೆಯ ವಿಡಿಯೋಗಳೆಲ್ಲ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ. ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ.